ಸಾಧಾರಣ ಒಂದು ನನ್ನ ಕಣ್ಣೆದುರಿಗೆ ಸಾಧಾರಣ ಒಂದು 5-6 ಜನ ಇಲ್ಲಿ ಸತ್ರು. ಆದರೂ ಉಂಟಲ್ಲ ಬರ್ತಾರೆ, ಪಾಲಿಟಿಕ್ಸ್ ಅವರು ಬರ್ತಾರೆ, ನೋಡ್ತಾರೆ ಹೋಗ್ತಾರೆ, ಇನ್ಸ್ಪೆಕ್ಟರ್ಗಳು ಬರ್ತಾರೆ, ನೋಡ್ತಾರೆ ಹೋಗ್ತಾರೆ. ಎಂಥ ಇಷ್ಟುವರೆಗೆ ನಾನು ಸಾಧಾರಣ 10 ವರ್ಷದಿಂದ ಇಲ್ಲಿ ದುಡಿತಿದ್ದೇನೆ. ಎಂಥ ಆಗಿದೆ ಅಂಥದ್ದು ಇಲ್ಲಿ? ಹಗ್ಗಿಯದು ಬಿಟ್ಟರೆ ಉಂಟಲ್ಲ ಎಲ್ಲ ಸರಿ ಆಗುತ್ತೆ. ನೋಡಿ, ಯಾವ ರೋಡ್ ಆದರೆ ಸರಿ ಉಂಟಾ? ಯಾವ ರೋಡು ಸರಿ ಇಲ್ಲ. ಇಲ್ಲಿ ಬೆಳಗ್ಗೆ ಇದ್ದರೆ ಒಂದು ರೋಡ್ ಸರಿ ಇದ್ದರೆ ಮಾರನೇ ದಿನ ಗುಂಡಿ ತೋಡ್ತಾರೆ ಅಲ್ಲಿ. ಯಾಕೆ ಇವರು ಇಂಜಿನಿಯರಿಗೆ ಗೊತ್ತಿರೋದಿಲ್ವಾ? ಇಂಜಿನಿಯರಿಗೆ ಗೊತ್ತಿರಬೇಕಲ್ಲ. ಯಾವ ಒಂದು ರೋಡ್ ಮಾಡೋದಿಗೆ ಹೊಸ ಕಾಂಕ್ರೀಟ್ ಆಗೋತ್ತಿಗೆ ಅದು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ನಿನ್ನ ಸದ್ದದಕ್ಕೆ ಇವತ್ತು ಬರ್ತಾರೆ ನೋಡಿ, ಎಷ್ಟು ಜನ ಬರಬೇಕು ನೋಡಿ, ಪಾಲಿಟಿಕ್ಸ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಯಾವ ಪಕ್ಷದವ್ರನ್ನ ದೂರೋದಿಲ್ಲ. ಯಾಕೆ ಕೆಲಸ ಆಗೋದಿಲ್ಲ? ಮಳೆ ಬರಲಿ ನೋಡಿ, ಯಾವ ಚರಂಡಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಅದಕ್ಕೆ ಅಷ್ಟು ಖರ್ಚು ಮಾಡಿದ್ದಾರೆ, ಅದರೊಳಗೆ ನೀರು ಹೋಗುತ್ತಾ? ಯಾಕೆಂದರೆ ಇವರು ಪ್ಲ್ಯಾನಿಂಗ್ ಆ ಥರ ಉಂಟು. ನಾವು ಏನು ಹೇಳೋದಂದರೆ, ಮೊನ್ನೆದೊಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ. ಆ ಆಕ್ಸಿಡೆಂಟಿಗೆ ಆದಮೇಲೆ ಅದಕ್ಕಿಂತ ಎಷ್ಟೋ ಆಕ್ಸಿಡೆಂಟ್ ಮೊದಲು ಆಗಿದೆ ನೋಡಿ. ಇಲ್ಲಿ ಎಂಥದಂತ ಹೇಳಿದರೆ, ಇಲ್ಲಿದು ಕಾನೂನು ಸರಿ ಇಲ್ಲ. ಇಲ್ಲಿ ಒಂದು ಸಲ ನೋಡ್ತಾರೆ, ಮತ್ತೆ ಅವರು ಎಲ್ಲಿ ಹೋಗ್ತಾರೆ ಅಂತ ಇಲ್ಲ. ಇಲ್ಲಿಂದ ಸಾಧಾರಣ ಒಂದು 15 ವರ್ಷದಿಂದ ನಾನು ಇಲ್ಲಿದ್ದೇನೆ, ಡ್ರೈವರ್ ಆಗಿದ್ದೇನೆ, ನಾನು ದುಡಿತಾ ಇದ್ದೇನೆ. ಇಲ್ಲಿ ಮೊನ್ನೆ ಈಚಿದಿಗೆ ಒಂದು ಸಾಧಾರಣ ಅಲ್ಲಿ ಕೊರಗ ಜನ ಇದ್ದ ದೇವದ ಹತ್ರ ಒಂದು 2-3 ಇದಾಯಿತು, ಡೆತ್ ಆಯಿತು. ಮತ್ತು ಇಲ್ಲಿ ನಂತರ ಕ್ರಾಸಲ್ಲಿ ಮತ್ತೆ ಒಂದು ಹುಡುಗಿ ಮತ್ತು ಒಂದು ಅಜ್ಜ ಬೈಕಲ್ಲಿ ಅಲ್ಲಿ 2 ಜನ ಸತ್ರು. ಮತ್ತು ಇಲ್ಲಿ ಕೆಳಗಡೆ ಒಂದು ಸಾಧಾರಣ ಒಂದು ನನ್ನ ಕಣ್ಣೆದುರಿಗೆ ಸಾಧಾರಣ ಒಂದು 5-6 ಜನ ಇಲ್ಲಿ ಸತ್ರು. ಆದರೂ ಉಂಟಲ್ಲ ಬರ್ತಾರೆ, ಪಾಲಿಟಿಕ್ಸ್ ಅವರು ಬರ್ತಾರೆ, ನೋಡ್ತಾರೆ ಹೋಗ್ತಾರೆ, ಇನ್ಸ್ಪೆಕ್ಟರ್ಗಳು ಬರ್ತಾರೆ, ನೋಡ್ತಾರೆ ಹೋಗ್ತಾರೆ. ಎಂಥ ಇಷ್ಟುವರೆಗೆ ನಾನು ಸಾಧಾರಣ 10 ವರ್ಷದಿಂದ ಇಲ್ಲಿ ದುಡಿತಿದ್ದೇನೆ. ಎಂಥ ಆಗಿದೆ ಅಂಥದ್ದು ಇಲ್ಲಿ? ಏನಾಗಿದೆ? ಏನೂ ಆಗಲಿಲ್ಲ ಸರ್. ನೋಡಿ ಸರ್, ಒಂದು ಹೇಳ್ತೀನಿ, ಇಲ್ಲಿ ಒಂದು ಹಗಿಯೋದು ಮೊದಲು ಬಿಡಬೇಕಿಲ್ಲಿ. ಹಗಿಯೋದು ಬಿಟ್ಟರೆ ಉಂಟಲ್ಲ ಎಲ್ಲ ಸರಿ ಆಗುತ್ತೆ. ನೋಡಿ, ಯಾವ ರೋಡ್ ಆದರೆ ಸರಿ ಉಂಟಾ? ಯಾವ ರೋಡು ಸರಿ ಇಲ್ಲ. ಇಲ್ಲಿ ಬೆಳಗ್ಗೆ ಇದ್ದರೆ ಒಂದು ರೋಡ್ ಸರಿ ಇದ್ದರೆ ಮಾರನೇ ದಿನ ಗುಂಡಿ ತೋಡ್ತಾರೆ ಅಲ್ಲಿ. ಯಾಕೆ ಇವರು ಇಂಜಿನಿಯರಿಗೆ ಗೊತ್ತಿರೋದಿಲ್ವಾ? ಇಂಜಿನಿಯರಿಗೆ ಗೊತ್ತಿರಬೇಕಲ್ಲ. ಯಾವ ಒಂದು ರೋಡ್ ಮಾಡೋದಿಗೆ ಹೊಸ ಕಾಂಕ್ರೀಟ್ ಆಗೋತ್ತಿಗೆ ಅದು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಹೌದಲ್ವಾ? ಅದು ಅವರು ಮೊದಲೇ ಅದು ಐಡಿಯಾ ಮಾಡಬೇಕು. ಇದು ಏನೂ ಇಲ್ಲ. ಒಂದು ಇವತ್ತು ಆಗ್ತಾರೆ, ನಾಳೆ ಬಂದೋಗಿದ್ದಾರೆ. ಅದಾದ್ಮೇಲೆ ನೋಡಿ, ಇವತ್ತು ನೋಡಿ ಎಷ್ಟು ಜನ ಬರ್ತಾರೆ ನೋಡಿ. ಮೊನ್ನೆ ಸತ್ತದಕ್ಕೆ ಇವತ್ತು ಎಷ್ಟು ಜನ ಬರ್ತಾರೆ ನೋಡಿ, ನೋಡಲಿಕ್ಕೆ ಹೋಗ್ತಾರೆ, ಬಂದು ನೋಡ್ತಾರೆ ಹೋಗ್ತಾರೆ. ಮತ್ತೆಂತ ಮಾಡ್ತಾರೆ ಸರ್? ಫ್ಲೈಓವರ್ ಆಗಿ ನಾನು ಸಾಧಾರಣ 10-15 ವರ್ಷದಿಂದ ನೋಡ್ತಾ ಇದ್ದೇನೆ ಸರ್. ಈಗ ಆಗದು ಬಿಟ್ಟು ಸಾಧಾರಣ ಎಷ್ಟು ದಮ ಆಯಿತು ನೀವು ನೋಡಿದಿರಲ್ಲ. ಅದು ಟ್ರಾಫಿಕ್ ಎಲ್ಲ ಈ ನಂತೂರಿನಲ್ಲಿ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ಸತ್ಯ ಹೇಳ್ತೇನೆ, ನಾನು ಇಷ್ಟು ವರ್ಷದಿಂದ ದುಡಿದಿದ್ದರು, ನನಗೆ ಬೇಜಾರಾಗ್ತದೆ. ನಂತೂರು ನೋಡಿದ್ರೆ ಅಂತ ಒಂದು ಸಲ ಬ್ಲಾಕ್ ಆದರೆ ಎಂತ ಮಾಡೋದು ಹೇಳಿ? ಇಲ್ಲಿಂದ ಸಾಧಾರಣ ಕದ್ರಿವರೆಗೆ ಬ್ಲಾಕ್ ಆಗುತ್ತೆ. ಮತ್ತು ಇಲ್ಲಿಂದ ಕುಲ್ಸೇಕರ ತನಕ ಬ್ಲಾಕು, ಇಲ್ಲಿಂದ KPT ತನಕ ಬ್ಲಾಕ್. ಎಂತ ಮಾಡೋದು ಹೇಳಿ? ಇವರು ಬಂದು ನೋಡ್ತಾರೆ ನೋಡಿ. ನಿನ್ನ ಸದ್ದದಕ್ಕೆ ಇವತ್ತು ಬರ್ತಾರೆ ನೋಡಿ, ಎಷ್ಟು ಜನ ಬರಬೇಕು ನೋಡಿ, ಪಾಲಿಟಿಕ್ಸ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಯಾವ ಪಕ್ಷದವ್ರನ್ನ ದೂರೋದಿಲ್ಲ. ಯಾಕೆ ಕೆಲಸ ಆಗೋದಿಲ್ಲ? ಕೆಲಸ ಯಾಕೆ ಆಗೋದಿಲ್ಲ? ನಂತರದ್ದು ಮಾತ್ರ ಯಾಕೆ ಆಗೋದಿಲ್ಲ? ಅದ್ರ ಏನು ಅಂತ ಕೇಳೋರು ಯಾರು ಇಲ್ವಾ? ನೀವೇ ಹೇಳಿ ನೋಡುವ. ನೋಡಿ, ಇದೊಂದು ಬೋರ್ಡ್ ನೋಡಿ, ಅಲ್ಲೊಂದು ಬೋರ್ಡ್ ಉಂಟು ನೋಡಿ. ಆ ಬೋರ್ಡ್ ಎಲ್ಲಿವರೆಗೆ ಹಾಕಿದ್ದಾರೆ ನೋಡಿ, ರೋಡಲ್ಲಿ ಇದೆ. ಯಾರು ಕೇಳೋರು ಹೇಳಿ? ಅದೇ ಒಬ್ಬ ಪಾಪದವನು ಒಂದು ಅಂಗಡಿ ಹಾಕಿದ್ರೆ ಉಂಟಲ್ಲ, ಅವನನ್ನು ಬಂದು ಕಿತ್ತು ಹೋಗ್ಕೊಂಡು ಹೋಗ್ತಾರೆ ನೋಡಿ. ಕದ್ರಿದ್ದು ನೋಡಿ ಒಂದು ವ್ಯವಸ್ಥೆ ಏನಾಗಿದೆ ಅಂತ. ಪಾಪದವನು ಎಷ್ಟು ಒಂದು ದುಡಿತಾ ಇದ್ದ ಅಲ್ಲಿ, ಈಗ ಏನಾಗಿದೆ ಅಲ್ಲಿ? ಪಾಪ ಯಾರಿಗೂ ಇಲ್ಲ, ಆ ಥರ ಆಗಿದೆ. ಅದೇ ಬಡವರು ಹೊಟ್ಟೆಗೆ ಹೊಡಿಯೋರು ಮಾತ್ರ ಬರೋದು, ಬೇರೆಯವರು ಏನು ಮಾಡಿದ್ರೆ ಇಲ್ಲಿ ನಡೆಯೋದಿಲ್ಲ. ಅಂಥ ಪರಿಸ್ಥಿತಿ ನಮ್ಮ ಮಂಗಳೂರಿನಲ್ಲಿ ಆಗಿದೆ. ಕೇಳೋರು ಯಾರೂ ಇಲ್ಲ. ನಾವು ರಿಕ್ಷಾದವರೇ ಹೋಗಲಿ, 1 ರೂಪಾಯಿ ಜಾಸ್ತಿ ತಗೊಂಡ್ರೆ ಅದನ್ನು ಕಂಪ್ಲೇಂಟ್ ಮಾಡ್ತಾರೆ. ಬಾಗಿದವನು ಹೋಟೆಲವನಾಗಲಿ ಯಾರಾದರೂ ಹೋಗಲಿ, ಅದು 10 ರೂಪಾಯಿ ಮಾರನೇ ದಿನ ಜಾಸ್ತಿ ಮಾಡಿದ್ರೆ ಯಾರು ಕೇಳೋದಿಲ್ಲ. ಅಂಥ ಪರಿಸ್ಥಿತಿ ಬಂದಿದೆ ಈಗ. ಬಡವನಿಗೆ ಯಾವತ್ತೂ ನ್ಯಾಯ ಇಲ್ಲ ಇಲ್ಲಿ. ನೋಡಿ, ನಿರ್ಲಕ್ಷ್ಯ ಯಾರು ಅಂತ ಹೇಳಿದರೆ ಇದು ನೋಡಿ, ಈಗ ನೋಡ್ತಿದ್ದೀರಲ್ಲ ನೀವು, ಎಷ್ಟು ಟ್ರಾಫಿಕ್ ಇರುತ್ತೆ. ಯಾರ್ದು ಅಂತ ಹೇಳಿ ಅವನು ಪಾಪ ಅವನಿಗೆ ಟೈಮಿಂಗ್ ಬೇಕು, ಅವ್ನ ಟೈಮ್ನಲ್ಲಿ ಹೋಗ್ಬೇಕು ಅವನಿಗೆ. ಇಲ್ಲದಿದ್ರಲ್ಲಿ ಅಲ್ಲಿ ಅವ್ರಿಗೆ ಫೈನ್ ಹಾಕ್ತಾರೆ ನೋಡಿ ಸರ್. ನಾನು ಹೊಣೆಗಾರ ಅಂತ ಯಾರೋದಿಲ್ಲ. ಒಂದು PW ಅವ್ರದ್ದು ಹೊಣೆಗಾರ ಇರುತ್ತೆ, ಮಹಾನಗರ ಪಾಲಿಕೆದವ್ರದ್ದು ಇರುತ್ತೆ, ಪಾಲಿಟಿಕ್ಸ್ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ಒಬ್ಬರಿಂದಲ್ಲ ಕೂಡಿ ಬರಬೇಕಲ್ಲ. ಅದು ಇಲ್ಲದಿದ್ರೆ ಎಂತ ಮಾಡ್ಲಿಕ್ಕೆ ಆಗುತ್ತೆ? ಒಬ್ಬರೇ ಹೋಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದರಿಂದ ನಾವು ಹೇಳೋದಂತ ಹೇಳಿದರೆ, ಇನ್ನೊಂದು 2 ಸಾಯೋ ತನಕ ಮೊದಲು ಇವರು ಎಚ್ಚೆತ್ತುಕೊಂಡ್ರೆ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ ಸರ್. ಅಯ್ಯೋ ಎಂಥ ಸ್ಮಾರ್ಟ್ ಸಿಟಿ ಸರ್. ನೀವು ಸರಿಯಾಗಿ ಮಳೆ ಬರಲಿ ನೋಡಿ, ಯಾವ ಚರಂಡಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಅದಕ್ಕೆ ಅಷ್ಟು ಖರ್ಚು ಮಾಡಿದ್ದಾರೆ. ಅದರೊಳಗೆ ನೀರು ಹೋಗುತ್ತಾ? ಅದರಲ್ಲಿ ಹೋಗೋದಿಲ್ಲ ನೀರು. ಯಾಕೆಂದರೆ ಇವರು ಪ್ಲ್ಯಾನಿಂಗ್ ಆ ಥರ ಉಂಟು. ಮಳೆ ಒಂದು ನಾನು ನೋಡ್ತೀನಿ, ಆ ಹೋಗೋದಕ್ಕೆ ಎಲ್ಲ ಕೆಸರು ಎಲ್ಲ ರೋಡಲ್ಲೇ ಹೋಗ್ತಾ ಉಂಟು, ಅದರಲ್ಲೇ ಹೋಗೋದಿಲ್ಲ. ಮತ್ತೆಂತ ಮಾಡೋದು ಇವರು ಸ್ಮಾರ್ಟ್ ಸಿಟಿ? ಮಾಡುವಾಗ ಒಂದು ಐಡಿಯಾ ಬೇಕಲ್ಲ. ಏನಾದರೂ ಮಾಡಿದರೆ ನೀರು ಎಲ್ಲಿ ಹೋಗುತ್ತೆ, ಯಾವ ಥರ ಹೋಗುತ್ತೆ? ಅದೇನಿಲ್ಲ ನೋಡಿ. ಮಳೆಗಳ ಬರಲಿ ನೋಡಿ, ರೋಡಲ್ಲಿ ಯಾವ ಥರ ಒಳ್ಳೆ ಸಮುದ್ರದಾಗಿ ನೀರು ಹೋಗುತ್ತೆ. ಎಂಥ ಸ್ಮಾರ್ಟ್ ಸಿಟಿ ಏನಾಗಿದೆ ಹೇಳಿ? ಕದ್ರಿದೊಂದು ಖರ್ಚು ಮಾಡಿದ್ದಾರೆ, ಬೇರೆ ಏನು ಮಾಡಿದ್ದಾರೆ? ಮತ್ತು ಈ ಚರಂಡಿದೊಂದು ಖರ್ಚು ಮಾಡಿದ್ದಾರೆ, ಮತ್ತು ಎಲ್ಲಿ ಮಾಡಿದ್ದಾರೆ? ಅದು ಗಡಿಯಾರದೊಂದು ಖರ್ಚು ಮಾಡಿದ್ದಾರೆ. ಎಂಥ ಖರ್ಚು ತೋರಿಸಲಿ ನೋಡುವ. ನಾನು ಭ್ರಷ್ಟಾಚಾರ ಅಂತ ಯಾರಿಗೂ ಹೇಳಲಿಕ್ಕೆ ಹೋಗೋದ್ರೆ ಭ್ರಷ್ಟಾಚಾರ ಮಾಡಲಿ. ಅವರು ಈಗ ಬಂದದ್ದೇ ಇದು ದೇಶವೇ ಭ್ರಷ್ಟಾಚಾರದಲ್ಲಿ ನಡೀತಾ ಉಂಟು. ಅದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂದೇ ಇಲ್ಲ ನಮಗೆ. ಪಾಪದವರು ಸತ್ತ, ದುಡ್ಡು ಮಾಡಿದವನು ಮಾಡ್ಕೊಂಡು ಹೋದ ಅಂತ ಅದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಾನು 15 ವರ್ಷದಿಂದ ಈ ನಂತೂರಿನಲ್ಲಿ ದುಡಿತಿದ್ದೇನೆ ಸರ್. ನಾರಾಯಣ ಪೂಜಾರಿ ಅಂತೇಳಿ, ಹೊಳಲಿ.